ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕೇವಲ 51 ಬಾಲ್ ಅಲ್ಲಿ 112 ರನ್, 14 ಬಾಲ್ಗಳಲ್ಲಿ 50 ಹೊಸ ವಿಶ್ವ ದಾಖಲೆ ನಿರ್ಮಿಸಿದ ವೈಭವ್ ಸೂರ್ಯವಂಶಿ. ವೆಸ್ಟ್ ಇಂಡಿಯಾದ ವಿರುದ್ಧ ನಡೆದಂತ ಎರಡನೇ T20 ವಾರ್ಮ್ ಅಪ್ ಪಂದ್ಯದಲ್ಲಿ ರೋಚಕ ಬ್ಯಾಟಿಂಗ್ ಮಾಡಿದ ವೈಭವ್ ಸೂರ್ಯವಂಶಿ ಇನ್ನು ಎರಡನೇ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡೆಯುತ್ತಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಜಿಂಕ್ಯ ರಹಾನೆ ಮತ್ತು ಜಾಸ್ ಬಟ್ಲರ್ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ದಿಗ್ಗಜ ಆಟಗಾರರು ಮತ್ತು ಹೇಗಿತ್ತು ವೈಭವ್ ಸೂರ್ಯವಂಶಿ ಅವರ ಅಬ್ಬರ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವೈಭವ್ ಸೂರ್ಯವಂಶಿ ಅವರ ಅಭಿಮಾನಿ ಮತ್ತು ಟೀಮ್ ಇಂಡಿಯಾದ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ವೈಭವ್ ಸೂರ್ಯವಂಶಿಯನ್ನ ಈಗಲೇ ಟೆಸ್ಟ್ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಮಾಡಬಾರದು ಎಂದು ಕಾರಣ ಸಹಿತ ವಿವರಿಸಿದ ಮಾಜಿ ಕ್ರಿಕೆಟರ್. ವೈಭವ್ ಸೂರ್ಯವಂಶಿ IPL ಅಥವಾ T20 ಪಂದ್ಯಗಳಲ್ಲಿ ತಾವು ಏನೆಂದು ಸಾಬೀತಾದರೆ ಮಾಡಿದ್ದಾರೆ. ಆದರೆ ಅವರನ್ನ ಶೀಘ್ರವೇ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಡಿಸಲೇಬೇಕೆಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಆದಂತ ಅಜಿಂಕ್ಯ ರಹಾನೆ ಅವರು ಕ್ರಿಕೆಟ್ ಪಂಡಿತರಿಗೆ ವೈಭವ್ ಸೂರ್ಯವಂಶಿ ಅವರ ಮೇಲೆ ಒತ್ತಡ ಏರಬೇಡಿ ಎಂದು ಸಲಹೆ ಕೊಟ್ಟಿದ್ದಾರೆ. ಯುವ ಆಟಗಾರ ಈಗಷ್ಟೇ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನಾದ್ರೆ ಪ್ರಾರಂಭಿಸಿದ್ದಾನೆ. ಅವನಿಗೆ ಸ್ವಲ್ಪ ಸಮಯ ನೀಡಬೇಕು. ಈ ಹಂತದಲ್ಲಿ ಅವನನ್ನು ಟೆಸ್ಟ್ ಕ್ರಿಕೆಟ್ಗೆ ಆತುರ ಪಡಿಸಬಾರದು ಎಂದು ಸಲಹೆ ಕೊಟ್ಟರು. ಇನ್ನು IPL 2026 ಋತುವಿನಲ್ಲಿ ಆರೆಂಜ್ ಕ್ಯಾಪ್ ಹೊಂದಿರುವವರಾಗಿ ಹೊರಹೊಮ್ಮಿದ ನಂತರ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಜಗತ್ತಿನಲ್ಲಿ ಪ್ರತಿದಿನ ಚರ್ಚೆಯಾಗುತ್ತಾ ಇದ್ದಾರೆ. ಹಲವು ಲೆಜೆಂಡ್ಗಳೊಂದಿಗೆ ಹೋಲಿಕೆ ಮಾಡಲಾಗುತ್ತಿದೆ. ಈ ಪ್ರದರ್ಶನದ ನಂತರ ಅವರು ಟೀಮ್ ಇಂಡಿಯಾಕ್ಕೂ ಕೂಡ ಆಯ್ಕೆಯಾಗಿದ್ದರು ಮತ್ತು ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ಪಾದಾರ್ಪಣೆ ಮಾಡಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಅತ್ಯಂತ ಕಿರಿಯ ಆಟಗಾರ ಎಂಬ ವಿಶ್ವ ದಾಖಲೆಯನ್ನೇ ತನ್ನದಾಗಿಸಿಕೊಂಡರು. ಇನ್ನು ಆ ಸರಣಿಯಲ್ಲಿ ಅವರ ಪ್ರದರ್ಶನ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ. ಆದರೂ ಕೂಡ ಜಿಂಬಾಬ್ವೆ ಪ್ರವಾಸದಲ್ಲಿ 2 ಅರ್ಧಶತಕ ಸಿಡಿಸಿ ಅವರು ತಮ್ಮ ಸಾಮರ್ಥ್ಯವನ್ನಾದರೆ ಸಾಬೀತು ಮಾಡಿದರು. ಕೇವಲ 6 ಪಂದ್ಯಗಳನ್ನಾಡಿರುವ ವೈಭವ್ ಸೂರ್ಯವಂಶಿ ಅವರನ್ನ ಎಲ್ಲ ಸ್ವರೂಪಗಳಲ್ಲಿ ಆದಷ್ಟು ಬೇಗ ಅವಕಾಶ ಕೊಡಬೇಕೆಂದು ಕೆಲವು ಮಾಜಿ ಕ್ರಿಕೆಟಿಗರು ಆಗ್ರಹಿಸುತ್ತಿದ್ದಾರೆ. ಆದರೆ ಅಜಿಂಕ್ಯ ರಹಾನೆ ಅದಕ್ಕೆ ತದ್ವಿರುದ್ಧವಾಗಿ ಹೇಳಿಕೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತರಾದ ಅಜಿಂಕ್ಯ ರಹಾನೆ ಬ್ರಾಡ್ಕಾಸ್ಟ್ ಸಂದರ್ಶನವೊಂದರಲ್ಲಿ ಭಾಗವಹಿಸಿ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಆಸಕ್ತಿದಾಯಕ ಕಮೆಂಟ್ಗಳನ್ನಾದರೆ ಮಾಡಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಟೆಸ್ಟ್ ವೃತ್ತಿ ಜೀವನದ ಬಗ್ಗೆ ಮಾತನಾಡುವುದು ಆತುರದ ಕೆಲಸವಾಗುತ್ತದೆ. ಅನಗತ್ಯ ಒತ್ತಡ ಏರುವ ಬದಲಿಗೆ ಇನ್ನಷ್ಟು ಸಮಯ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರಂತ ಹೇಳಬಹುದು ಅಜಿಂಕ್ಯ ರಹಾನೆ. ನನ್ನ ಮಾತುಗಳಿಂದ ವೈಭವ್ ಮೇಲೆ ಒತ್ತಡ ಏರಲು ನಾನು ಬಯಸುವುದಿಲ್ಲ. ಜನರು ಈಗಾಗಲೇ ಅವರ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದಾರೆ. ಅವರು ಇಲ್ಲಿಯವರೆಗೂ 2 IPL ಋತುಗಳನ್ನು ಮಾತ್ರ ಆಡಿದ್ದಾರೆ. IPL ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ಎಂದು ನಾನು ಅರಿತುಕೊಂಡಿದ್ದೇನೆ. ದೇಶವನ್ನು ಪ್ರತಿನಿಧಿಸುತ್ತಿದ್ದಾಗ ಒತ್ತಡವು ಅಪಾರವಾಗಿರುತ್ತದೆ. IPL 4 ಅಥವಾ 5 ಓವರ್ಗಳಲ್ಲಿ 70 ರನ್ಗಳನ್ನು ಬೆನ್ನಟ್ಟುವುದು ಸುಲಭವಾಗಬಹುದು. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಹಾಗೆ ಮಾಡುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ. ಆದ್ದರಿಂದ ವೈಭವ್ ತನ್ನ ನೈಸರ್ಗಿಕ ಆಟವನ್ನು ಆಡಲಿ ಮತ್ತು ಅವರು ಬೆಳೆಯಲು ಅವಕಾಶ ನೀಡಬೇಕೆಂದು ರಹಾನೆ ನೀಡಿದರಂತ ಹೇಳಬಹುದು ಒಂದು ದೊಡ್ಡ ಹೇಳಿಕೆ. ಇನ್ನು ಭಾರತ ಮತ್ತು ವೆಸ್ಟ್ ಇಂಡಿಯಾ ನಡೆದಂತ ಎರಡನೇ T20 ಪಂದ್ಯದ ವಾರ್ಮ್ ಅಪ್ ಪಂದ್ಯದಲ್ಲಿ ನಮ್ಮ ವೈಭವ್ ಸೂರ್ಯವಂಶಿ ಅವರು 51 ಬಾಲ್ಗಳಲ್ಲಿ 112 ರನ್ ಬಾರಿಸುತ್ತಾರೆ. ಹೇಗಿತ್ತು ವೈಭವ್ ಸೂರ್ಯವಂಶಿ ಅವರ ಅಬ್ಬರ ಮತ್ತು ಹೇಗಿತ್ತು ನಮ್ಮ ಭಾರತ ತಂಡದ ಜಯ ಮತ್ತು ಜಾಸ್ ಬಟ್ಲರ್ ಏನೆಲ್ಲ ಹೇಳಿದ್ದಾರೆ ಅಂತ ಅದನ್ನು ಸಹ ನೋಡೋಣ ಬನ್ನಿ. ಈಗ ನಮ್ಮ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆದಂತ ಎರಡನೇ ವಾರ್ಮ್ ಅಪ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಶತಕ ಬಾರಿಸಿದ್ದಾರೆ. ಹೇಗಿತ್ತು ವೈಭವ್ ಸೂರ್ಯವಂಶಿ ಅವರ ಅಬ್ಬರ ಮತ್ತು ರೋಹಿತ್ ಶರ್ಮಾ ಕ್ರಿಸ್ ಗೇಲ್ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಭಾರತ ಮತ್ತು ವೆಸ್ಟ್ ಇಂಡಿಯಾದ ನಡುವೆ ನಡೆದಂತ ಎರಡನೇ ವಾರ್ಮ್ ಅಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮತ್ತೊಮ್ಮೆ ಗೆದ್ದು ಬೀಗಿದೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡೆದುಕೊಳ್ಳುತ್ತಾರೆ. ಹೌದು ಸ್ನೇಹಿತರೆ, ಹೇಗಿತ್ತು ನಮ್ಮ ಭಾರತೀಯ ಆಟಗಾರರ ಅಬ್ಬರ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡಿಯಾ ತಂಡ 209 ರನ್ ಬಾರಿಸುತ್ತಾರೆ. 210 ಟಾರ್ಗೆಟ್ ಚೇಸ್ ಮಾಡೋಕೆ ಬಂದ ನಮ್ಮ ಭಾರತ ತಂಡ ಮೊದಲನೇ ವಿಕೆಟ್ ಬೇಗನಾದರೆ ಕಳೆದುಕೊಳ್ಳುತ್ತೆ. ಹೌದು ವೀಕ್ಷಕರೇ, ಪ್ರಭ್ಸಿಮ್ರನ್ ಸಿಂಗ್ ಅವರು ಕೇವಲ 3 ರನ್ ಬಾರಿಸಿ ಔಟ್ ಆದ್ರು. ಇನ್ನು ಆನಂತರ ಬಂದಂತ ಉಪನಾಯಕ ಆದಂತ ರುತುರಾಜ್ ಗಾಯಕ್ವಾಡ್ ಕೂಡ 22 ರನ್ ಬಾರಿಸಿ ಔಟ್ ಆಗ್ತಾರೆ. ಆದ್ರೆ ಆಮೇಲೆ ಬಂದಂತ ನಮ್ಮ ನಾಯಕ ತಿಲಕ್ ವರ್ಮಾ ಮತ್ತು ಯುವ ಆಟಗಾರ ವೈಭವ್ ಸೂರ್ಯವಂಶಿ ಮಾತ್ರ ವೆಸ್ಟ್ ಇಂಡಿಯಾದ ಬೌಲರ್ ಗಳನ್ನ ಪುಡಿ ಮಾಡ್ತಾರೆ. ಹೌದು ವೀಕ್ಷಕರೇ, ನಮ್ಮ ಭಾರತ ತಂಡ ಪವರ್ ಪ್ಲೇ ಅಲ್ಲಿ 29 ರನ್ ಗಳಿಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕಾದ್ರೆ ಸಿಲುಕಿರುತ್ತೆ. ಆದರೆ ಆಮೇಲೆ ಬಂದಂತ ನಾಯಕ ತಿಲಕ್ ವರ್ಮಾ ವೈಭವ್ ಸೂರ್ಯವಂಶಿ ಜೊತೆ ಸೇರಿ ಸ್ಕೋರ್ ಕಾರ್ಡ್ ಅನ್ನೇ ಉಲ್ಟಾ ಪಲ್ಟಾದ್ರೆ ಮಾಡ್ತಾರೆ. ಇನ್ನು 8ನೇ ಓವರ್ ಬೌಲಿಂಗ್ ಮಾಡೋಕೆ ವೆಸ್ಟ್ ಇಂಡಿಯಾದ ನಾಯಕ ಆದಂತ ಜೋಸನ್ ಹೋಲ್ಡರ್ ಬರ್ತಾರೆ.
ಆದರೆ ಬೌಲಿಂಗ್ ಮಾಡಕ್ಕೆ ಬಂದ್ರೆ ಸ್ಟ್ರೈಕ್ ಅಲ್ಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಆದ್ರೆ ಇರ್ತಾರೆ. ವೈಭವ್ ಸೂರ್ಯವಂಶಿ ಎಲ್ಲ ವೆಸ್ಟ್ ಇಂಡಿಯಾದ ಆಟಗಾರರೇ ಶಾಕ್ ಆಗ್ತಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡ್ತಾರೆ ವೈಭವ್ ಸೂರ್ಯವಂಶಿ. ಹೌದು ವೀಕ್ಷಕರ, 8ನೇ ಓವರ್ ನಲ್ಲಿ ಬರೋಬ್ಬರಿ 32 ರನ್ ಆದ್ರೆ ಬಾರಿಸುತ್ತಾರೆ ವೈಭವ್. ಅವರ 8ನೇ ಓವರ್ ನಲ್ಲಿ 4 6 2 4 ಆದ್ರೆ ಬಾರಿಸುತ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು 2 6 ಹೊಡಿತಾರೆ. 2 6 ನೋಡಿದಂತ ನಾಯಕ, ವೆಸ್ಟ್ ಇಂಡಿಯಾದ ನಾಯಕನೇ ಶಾಕ್ ಆಗ್ತಾರೆ. ಈ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ಬೋದು 15 ವರ್ಷದ ಹುಡುಗರು ಎಂದು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ವೆಸ್ಟ್ ಇಂಡಿಯಾದ ನಾಯಕ ಜೋಸನ್ ಹೋಲ್ಡರೇ ಒಂದು ಕ್ಷಣ ಶಾಕ್ ಆದ್ರೆ ಆಗ್ತಾರೆ. ಆ ರೀತಿ ಆದ್ರೆ ಹೊಡಿತಾರೆ 2 6. ಹೌದು ಸ್ನೇಹಿತರೆ, ಇನ್ನು 9ನೇ ಓವರ್ ನಲ್ಲಿ ಬೌಲಿಂಗ್ ಮಾಡೋಕೆ ಅಖಿಲ್ ಹುಸೇನ್ ಆದ್ರೆ ಬರ್ತಾರೆ. ಆ ಓವರ್ ನಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಆದ್ರೆ ಅಬ್ಬರದ ಬ್ಯಾಟಿಂಗ್ ಆದ್ರೆ ನಡೆಸುತ್ತಾರೆ. ತಿಲಕ್ ವರ್ಮಾ ಸಿಂಗಲ್ ತೆಗೆದು ವೈಭವ್ ಸೂರ್ಯವಂಶಿಗೆ ಸ್ಟ್ರೈಕ್ ಆದ್ರೆ ಕೊಡ್ತಾರೆ. ಆಮೇಲೆ ವೈಭವ್ ಸೂರ್ಯವಂಶಿ ಬೇರೆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡೇ ಬಿಡ್ತಾರೆ. ಹೌದು ವೀಕ್ಷಕರೇ, 8ನೇ ಓವರ್ ನಲ್ಲಿ 32 ರನ್ ಆದ್ರೆ ಬಂದಿರುತ್ತೆ. ಆದ್ರೆ 9ನೇ ಓವರ್ ನಲ್ಲೂ ಕೂಡ 22 ರನ್ ಆದ್ರೆ ಬಾರಿಸುತ್ತಾರೆ ವೈಭವ್ ಸೂರ್ಯವಂಶಿ. 9ನೇ ಓವರ್ ನಲ್ಲಿ 3 6 1 4 ಆದ್ರೆ ಹೊಡಿತಾರೆ ವೈಭವ್. ಒಂದು ಹಂತದಲ್ಲಿ ಭಾರತ ತಂಡ 2 ವಿಕೆಟ್ ಕಳೆದುಕೊಂಡು ವಾರ್ಮ್ ಅಪ್ ಅಂದ್ರೆ 2ನೇ ಪಂದ್ಯದಲ್ಲಿ ಸುಲಭವಾಗಿ ಸೋಲುತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು. ಇನ್ನು ವೆಸ್ಟ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಈ ಪಂದ್ಯವನ್ನು ನಾವು ಗೆದ್ದುಕೊಳ್ಳುತ್ತೇವೆ ಮತ್ತು 2ನೇ ವಾರ್ಮ್ ಅಪ್ ಪಂದ್ಯದಲ್ಲಿ ನಾವು ಭಾರತದ ವಿರುದ್ಧ ಈಸಿಯಾಗಿ ಗೆಲ್ಲುತ್ತೇವೆ ಅಂತ ಅಂದುಕೊಂಡಿದ್ರು. ಆದ್ರೆ ವೈಭವ್ ಸೂರ್ಯವಂಶಿ ನಾಯಕ ತಿಲಕ್ ವರ್ಮಾ ಎಲ್ಲ ಉಲ್ಟಾ ಪಲ್ಟಾ ಆದ್ರೆ ಮಾಡೇ ಬಿಡ್ತಾರೆ ಪಂದ್ಯವನ್ನು. ಹೌದು ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡಂತ ಎಲ್ಲ ದಿಗ್ಗಜ ಆಟಗಾರರೇ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಭಾರತ ಮತ್ತು ವೆಸ್ಟ್ ಇಂಡಿಯಾದ ನಡುವಿನ 2ನೇ ವಾರ್ಮ್ ಅಪ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ 112 ರನ್ ಆದ್ರೆ ಬಾರಿಸುತ್ತಾರೆ. ಅವರಿಗೆ ಸಾಥ್ ನೀಡಿದಂತ ನಾಯಕ ತಿಲಕ್ ವರ್ಮಾ 63 ರನ್ ಆದ್ರೆ ಬಾರಿಸಿ ಔಟ್ ಆಗ್ತಾರೆ. ಇನ್ನು ಆ ಬಳಿಕ ಬಂದಂತ ನಮ್ಮ ಟೀಮ್ ಇಂಡಿಯಾದ ಫಿನಿಶರ್ ರಿಂಕು ಸಿಂಗ್ ಅವರು 9 ರನ್ ಬಾರಿಸಿ ಗೆಲುವನ್ನಾದ್ರೆ ತಂದು ಕೊಡುತ್ತಾರೆ ನಮ್ಮ ಭಾರತ ತಂಡಕ್ಕೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದ್ರೆ ಸಿಗುತ್ತೆ. ಒಟ್ನಲ್ಲಿ ಹೇಳಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ವಾರ್ಮ್ ಅಪ್ ಪಂದ್ಯದಲ್ಲಿ ಯಾವ ತರ ಬ್ಯಾಟಿಂಗ್ ಆಡಿದ್ದಾರೆ ಅಂತಂದ್ರೆ ಎಲ್ಲ ವೆಸ್ಟ್ ಇಂಡಿಯಾದ ಬೌಲರ್ ಗಳನ್ನ ತರಾಟೆಗಾದ್ರೆ ತೆಗೆದುಕೊಳ್ಳುತ್ತಾರೆ. ಕೇವಲ 51 ಬಾಲ್ಗಳಲ್ಲಿ 112 ರನ್ ಬಾರಿಸಿ ಚರಿತ್ರೆಯನ್ನೇ ನಿರ್ಮಿಸಿದರು ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರ ಇನ್ನಿಂಗ್ಸ್ ಅಲ್ಲಿ 13 6 6 4 ಆದ್ರೆ ಇವೆ. ಈಗಾಗಲೇ ನಮ್ಮ ಭಾರತ ತಂಡ ವೆಸ್ಟ್ ಇಂಡಿಯಾದ ವಿರುದ್ಧ ಮೊದಲನೇ ವಾರ್ಮ್ ಅಪ್ ಪಂದ್ಯದಲ್ಲಿ ಆದ್ರೆ ಗೆದ್ದಿತ್ತು. ಇದೀಗ ಮತ್ತೊಮ್ಮೆ 2ನೇ ವಾರ್ಮ್ ಅಪ್ ಪಂದ್ಯದಲ್ಲೂ ಕೂಡ ಗೆದ್ದು ಜಯಬೇರಿ ಆದ್ರೆ ಬಾರಿಸಿದೆ. ಇನ್ನು ಸ್ಟಾರ್ ಕ್ರಿಕೆಟರ್ ಜಾಸ್ ಬಟ್ಲರ್ ಅವರು T20 ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಸುವರ್ಣ ಅಕ್ಷರಗಳಲ್ಲಿ ಆದ್ರೆ ಬರೆದಿದ್ದಾರೆ. ದಿ 100 ಟೂರ್ನಮೆಂಟ್ ನ ಪಂದ್ಯದಲ್ಲಿ ಮ್ಯಾನ್ಚೆಸ್ಟರ್ ಸೂಪರ್ ಜೈಂಟ್ಸ್ ಪರ ಆಡಿದ ಬಟ್ಲರ್ ಅವರು ಯಾವುದೇ ಬ್ಯಾಟ್ಸ್ಮನ್ ಮಾಡದ ಐತಿಹಾಸಿಕ ಮೈಲಿಗಲ್ಲಾದ್ರೆ ಸಾಧಿಸಿದರು. ಇನ್ನು ಜಾಸ್ ಬಟ್ಲರ್ ಅವರು ವೆಸ್ಟ್ ಇಂಡೀಸ್ ನ ಆಕ್ರಮಣಕಾರಿ ಆಲ್ರೌಂಡರ್ ಆದಂತ ಕೈರನ್ ಪೋಲಾರ್ಡ್ ಅವರನ್ನು ಹಿಂದಿಕ್ಕಿ T20 ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾದರು. ಇನ್ನು ಈ ಐತಿಹಾಸಿಕ ಸಾಧನೆಯನ್ನು ಸಾಧಿಸಿದ ನಂತರ ಬಟ್ಲರ್ ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಲ್ಲದೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಹೃದಯವನ್ನು ಗೆದ್ದು ಮಹತ್ವದ ಹೇಳಿಕೆ ಆದ್ರೆ ನೀಡಿದರು. ಹೌದು ವೀಕ್ಷಕರ, ಯುವ ಆಟಗಾರ ವೈಭವ್ ಸೂರ್ಯವಂಶಿ ಅವರನ್ನು ಹೊಗಳಿದ ಬಟ್ಲರ್ ಅವರು ಭವಿಷ್ಯದಲ್ಲಿ ಯಾರಾದರೂ ನನ್ನ ವಿಶ್ವ ದಾಖಲೆಯನ್ನು ಮುರಿಯಲು ಸಾಧ್ಯವಾದರೆ ಅದು ವೈಭವ್ ಸೂರ್ಯವಂಶಿ ಮಾತ್ರ ಎಂದು ಭವಿಷ್ಯ ನುಡಿದರು. ಇನ್ನು ಪಂದ್ಯದ ನಂತರ ಜಾಸ್ ಬಟ್ಲರ್ ಅವರು ತಮ್ಮ ಈ ಮಹಾನ್ ಸಾಧನೆಯ ಬಗ್ಗೆ ಪ್ರತಿಕ್ರಿಯೆ ಆದರೆ ನೀಡಿದರು. T20 ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸುವುದು ನಿಜಕ್ಕ ಅದ್ಭುತವಾದ ಘಟನೆ. ಆದರೆ ದಾಖಲೆಗಳನ್ನು ಮುರಿಯಲೇಬೇಕು ಒಂದು ದಿನ. ಯಾರಾದರೂ ಖಂಡಿತವಾಗಿಯೂ ಈ ದಾಖಲೆಯನ್ನು ಮುರಿಯುತ್ತಾರೆ ಮತ್ತು ಆ ಆಟಗಾರ ಭವಿಷ್ಯ ವೈಭವ್ ಸೂರ್ಯವಂಶಿ ಆಗಿರುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಎಂದು ಜಾಸ್ ಬಟ್ಲರ್ ಹೇಳಿದರು. ಹೌದು ವೀಕ್ಷಕರೇ, ಬಟ್ಲರ್ ಅವರ ಈ ಹೇಳಿಕೆಯು ವೈಭವ್ ಅವರ ಪ್ರತಿಭೆಯ ಮೇಲಿನ ಅವರ ಅಚ್ಚಲ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ವೈಭವ್ ಸೂರ್ಯವಂಶಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ಅತ್ಯಂತ ಕಿರಿಯ ಆಟಗಾರರಾಗಿದ್ದಾರೆ. 15ನೇ ವಯಸ್ಸಿನಲ್ಲಿ ಈ ಯುವ ಬ್ಯಾಟ್ಸ್ಮನ್ ವಿಶ್ವದ ಗಮನ ಆದರೆ ಸೆಳೆದಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಇದುವರೆಗೆ 40 T20 ಪಂದ್ಯಗಳಲ್ಲಿ 1670 ರನ್ ಆದರೆ ಗಳಿಸಿದ್ದಾರೆ. IPL 2026ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡಿದ ವೈಭವ್ ಸೂರ್ಯವಂಶಿ 16 ಪಂದ್ಯಗಳಲ್ಲಿ 776 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಕೂಡ ಗೆದ್ದರು. ಅದಕ್ಕಾಗಿಯೇ ಬಟ್ಲರ್ ಅವರಂತಹ ಲೆಜೆಂಡರಿ ಬ್ಯಾಟ್ಸ್ಮನ್ ಗಳು ಈ ಯುವ ಭಾರತೀಯನನ್ನು ಭವಿಷ್ಯದ ಸಂಭವ ತಾರೆಯಾಗಿ ಆದ್ರೆ ನೋಡ್ತಾ ಇದ್ದಾರೆ. ಹೌದು ವೀಕ್ಷಕರ, ಇದೀಗ ನಮ್ಮ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆದಂತ 2ನೇ ವಾರ್ಮ್ ಅಪ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಆದ್ರೆ ಶತಕ ಆದ್ರೆ ಬಾರಿಸಿದ್ದಾರೆ. ಹೇಗಿತ್ತು ವೈಭವ್ ಸೂರ್ಯವಂಶಿ ಅವರ ಅಬ್ಬರ ಮತ್ತು ರೋಹಿತ್ ಶರ್ಮಾ ಕ್ರಿಸ್ ಗೇಲ್ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಭಾರತ ಮತ್ತು ವೆಸ್ಟ್ ಇಂಡಿಯಾದ ನಡುವೆ
ನಡುವೆ ನಡೆದಂತ ಎರಡನೇ ವಾರ್ಮ್ ಅಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮತ್ತೊಮ್ಮೆ ಆದ್ರೆ ಗೆದ್ದು ಬೀಗಿದೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡೆದುಕೊಳ್ಳುತ್ತಾರೆ. ಹೌದು ಸ್ನೇಹಿತರೆ, ಹೇಗಿತ್ತು ನಮ್ಮ ಭಾರತೀಯ ಆಟಗಾರರ ಅಬ್ಬರ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡಿಯಾ ತಂಡ 209 ರನ್ ಆದ್ರೆ ಬಾರಿಸುತ್ತಾರೆ. 210 ಟಾರ್ಗೆಟ್ ಚೇಸ್ ಮಾಡೋಕೆ ಬಂದ ನಮ್ಮ ಭಾರತ ತಂಡ ಮೊದಲನೇ ವಿಕೆಟ್ ಬೇಗನಾದ್ರೆ ಕಳೆದುಕೊಳ್ಳುತ್ತೆ. ಹೌದು ವೀಕ್ಷಕರೇ, ಪ್ರಭ್ಸಿಮ್ರನ್ ಸಿಂಗ್ ಅವರು ಕೇವಲ 3 ರನ್ ಬಾರಿಸಿ ಔಟ್ ಆದ್ರು. ಇನ್ನು ಆನಂತರ ಬಂದಂತ ಉಪನಾಯಕ ಆದಂತ ರುತುರಾಜ್ ಗಾಯಕ್ವಾಡ್ ಕೂಡ 22 ರನ್ ಬಾರಿಸಿ ಔಟ್ ಆಗ್ತಾರೆ. ಆದ್ರೆ ಆಮೇಲೆ ಬಂದಂತ ನಮ್ಮ ನಾಯಕ ತಿಲಕ್ ವರ್ಮಾ ಮತ್ತು ಯುವ ಆಟಗಾರ ವೈಭವ್ ಸೂರ್ಯವಂಶಿ ಮಾತ್ರ ವೆಸ್ಟ್ ಇಂಡಿಯಾದ ಬೌಲರ್ ಗಳನ್ನ ಪುಡಿ ಆದ್ರೆ ಮಾಡ್ತಾರೆ. ಹೌದು ವೀಕ್ಷಕರೇ, ನಮ್ಮ ಭಾರತ ತಂಡ ಪವರ್ ಪ್ಲೇ ಅಲ್ಲಿ 29 ರನ್ ಗಳಿಗೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕಾದ್ರೆ ಸಿಲುಕಿರುತ್ತೆ. ಆದರೆ ಆಮೇಲೆ ಬಂದಂತ ನಾಯಕ ತಿಲಕ್ ವರ್ಮಾ ವೈಭವ್ ಸೂರ್ಯವಂಶಿ ಜೊತೆ ಸೇರಿ ಸ್ಕೋರ್ ಕಾರ್ಡ್ ಅನ್ನೇ ಉಲ್ಟಾ ಪಲ್ಟಾದ್ರೆ ಮಾಡ್ತಾರೆ. ಇನ್ನು 8ನೇ ಓವರ್ ಬೌಲಿಂಗ್ ಮಾಡಕ್ಕೆ ವೆಸ್ಟ್ ಇಂಡಿಯಾದ ನಾಯಕ ಆದಂತ ಜೋಸನ್ ಹೋಲ್ಡರ್ ಆದ್ರೆ ಬರ್ತಾರೆ. ಆದರೆ ಬೌಲಿಂಗ್ ಮಾಡಕ್ಕೆ ಬಂದ್ರೆ ಸ್ಟ್ರೈಕ್ ಅಲ್ಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಆದ್ರೆ ಇರ್ತಾರೆ. ವೈಭವ್ ಸೂರ್ಯವಂಶಿ ಎಲ್ಲ ವೆಸ್ಟ್ ಇಂಡಿಯಾದ ಆಟಗಾರರೇ ಶಾಕ್ ಆಗ್ತಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡ್ತಾರೆ ವೈಭವ್ ಸೂರ್ಯವಂಶಿ. ಹೌದು ವೀಕ್ಷಕರ, 8ನೇ ಓವರ್ ನಲ್ಲಿ ಬರೋಬ್ಬರಿ 32 ರನ್ ಆದ್ರೆ ಬಾರಿಸುತ್ತಾರೆ ವೈಭವ್. ಅವರ 8ನೇ ಓವರ್ ನಲ್ಲಿ 4 6 2 4 ಆದ್ರೆ ಬಾರಿಸುತ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು 2 6 ಹೊಡಿತಾರೆ. 2 6 ನೋಡಿದಂತ ನಾಯಕ ವೆಸ್ಟ್ ಇಂಡಿಯಾದ ನಾಯಕನೇ ಶಾಕ್ ಆಗ್ತಾರೆ. ಈ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ಬೋದು 15 ವರ್ಷದ ಹುಡುಗರು ಎಂದು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ವೆಸ್ಟ್ ಇಂಡಿಯಾದ ನಾಯಕ ಜೋಸನ್ ಹೋಲ್ಡರೇ ಒಂದು ಕ್ಷಣ ಶಾಕ್ ಆದ್ರೆ ಆಗ್ತಾರೆ. ಆ ರೀತಿ ಆದ್ರೆ ಹೊಡಿತಾರೆ 2 6. ಹೌದು ಸ್ನೇಹಿತರೆ, ಇನ್ನು 9ನೇ ಓವರ್ ನಲ್ಲಿ ಬೌಲಿಂಗ್ ಮಾಡೋಕೆ ಅಖಿಲ್ ಹುಸೇನ್ ಆದ್ರೆ ಬರ್ತಾರೆ. ಆ ಓವರ್ ನಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಆದ್ರೆ ಅಬ್ಬರದ ಬ್ಯಾಟಿಂಗ್ ಆದ್ರೆ ನಡೆಸುತ್ತಾರೆ. ತಿಲಕ್ ವರ್ಮಾ ಸಿಂಗಲ್ ತೆಗೆದು ವೈಭವ್ ಸೂರ್ಯವಂಶಿಗೆ ಸ್ಟ್ರೈಕ್ ಆದ್ರೆ ಕೊಡ್ತಾರೆ. ಆಮೇಲೆ ವೈಭವ್ ಸೂರ್ಯವಂಶಿ ಬೇರೆ ರೀತಿಯಲ್ಲೇ ಬ್ಯಾಟಿಂಗ್ ಮಾಡೇ ಬಿಡ್ತಾರೆ. ಹೌದು ವೀಕ್ಷಕರೇ, 8ನೇ ಓವರ್ ನಲ್ಲಿ 32 ರನ್ ಆದ್ರೆ ಬಂದಿರುತ್ತೆ. ಆದ್ರೆ 9ನೇ ಓವರ್ ನಲ್ಲೂ ಕೂಡ 22 ರನ್ ಆದ್ರೆ ಬಾರಿಸುತ್ತಾರೆ ವೈಭವ್ ಸೂರ್ಯವಂಶಿ. 9ನೇ ಓವರ್ ನಲ್ಲಿ 3 6 1 4 ಆದ್ರೆ ಹೊಡಿತಾರೆ ವೈಭವ್. ಒಂದು ಹಂತದಲ್ಲಿ ಭಾರತ ತಂಡ 2 ವಿಕೆಟ್ ಕಳೆದುಕೊಂಡು ವಾರ್ಮ್ ಅಪ್ ಅಂದ್ರೆ 2ನೇ ಪಂದ್ಯದಲ್ಲಿ ವಾರ್ಮ್ ಅಪ್ ಪಂದ್ಯದಲ್ಲಿ ಸುಲಭವಾಗಿ ಸೋಲುತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು. ಇನ್ನು ವೆಸ್ಟ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಈ ಪಂದ್ಯವನ್ನು ನಾವು ಗೆದ್ದುಕೊಳ್ಳುತ್ತೇವೆ ಮತ್ತು 2ನೇ ವಾರ್ಮ್ ಅಪ್ ಪಂದ್ಯದಲ್ಲಿ ನಾವು ಭಾರತದ ವಿರುದ್ಧ ಈಸಿಯಾಗಿ ಗೆಲ್ಲುತ್ತೇವೆ ಅಂತ ಅಂದುಕೊಂಡಿದ್ರು. ಆದ್ರೆ ವೈಭವ್ ಸೂರ್ಯವಂಶಿ ನಾಯಕ ತಿಲಕ್ ವರ್ಮಾ ಎಲ್ಲ ಉಲ್ಟಾ ಪಲ್ಟಾ ಆದ್ರೆ ಮಾಡೇ ಬಿಡ್ತಾರೆ ಪಂದ್ಯವನ್ನು. ಹೌದು ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡಂತ ಎಲ್ಲ ದಿಗ್ಗಜ ಆಟಗಾರರೇ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಭಾರತ ಮತ್ತು ವೆಸ್ಟ್ ಇಂಡಿಯಾದ ನಡುವಿನ 2ನೇ ವಾರ್ಮ್ ಅಪ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ 112 ರನ್ ಆದ್ರೆ ಬಾರಿಸುತ್ತಾರೆ. ಅವರಿಗೆ ಸಾಥ್ ನೀಡಿದಂತ ನಾಯಕ ತಿಲಕ್ ವರ್ಮಾ 63 ರನ್ ಆದ್ರೆ ಬಾರಿಸಿ ಔಟ್ ಆಗ್ತಾರೆ. ಇನ್ನು ಆ ಬಳಿಕ ಬಂದಂತ ನಮ್ಮ ಟೀಮ್ ಇಂಡಿಯಾದ ಫಿನಿಶರ್ ರಿಂಕು ಸಿಂಗ್ ಅವರು 9 ರನ್ ಬಾರಿಸಿ ಗೆಲುವನ್ನಾದ್ರೆ ತಂದು ಕೊಡುತ್ತಾರೆ ನಮ್ಮ ಭಾರತ ತಂಡಕ್ಕೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದ್ರೆ ಸಿಗುತ್ತೆ. ಒಟ್ನಲ್ಲಿ ಹೇಳಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ವಾರ್ಮ್ ಅಪ್ ಪಂದ್ಯದಲ್ಲಿ ಯಾವ ತರ ಬ್ಯಾಟಿಂಗ್ ಆಡಿದ್ದಾರೆ ಅಂತಂದ್ರೆ ಎಲ್ಲ ವೆಸ್ಟ್ ಇಂಡಿಯಾದ ಬೌಲರ್ ಗಳನ್ನ ತರಾಟೆಗಾದ್ರೆ ತೆಗೆದುಕೊಳ್ಳುತ್ತಾರೆ. ಕೇವಲ 51 ಬಾಲ್ಗಳಲ್ಲಿ 112 ರನ್ ಬಾರಿಸಿ ಚರಿತ್ರೆಯನ್ನೇ ನಿರ್ಮಿಸಿದರು ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರ ಇನ್ನಿಂಗ್ಸ್ ಅಲ್ಲಿ 13 6 6 4 ಆದ್ರೆ ಇವೆ. ಈಗಾಗಲೇ ನಮ್ಮ ಭಾರತ ತಂಡ ವೆಸ್ಟ್ ಇಂಡಿಯಾದ ವಿರುದ್ಧ ಮೊದಲನೇ ವಾರ್ಮ್ ಅಪ್ ಪಂದ್ಯದಲ್ಲಿ ಆದ್ರೆ ಗೆದ್ದಿತ್ತು. ಇದೀಗ ಮತ್ತೊಮ್ಮೆ 2ನೇ ವಾರ್ಮ್ ಅಪ್ ಪಂದ್ಯದಲ್ಲೂ ಕೂಡ ಗೆದ್ದು ಜಯಬೇರಿ ಆದ್ರೆ ಬಾರಿಸಿದೆ. ಇನ್ನು ಈ ಪಂದ್ಯ ನಮ್ಮ ಭಾರತ ತಂಡ ಟೀಮ್ ಇಂಡಿಯಾ ಗೆದ್ದ ಬಳಿಕ ಮಾತನಾಡಿದ ರೋಹಿತ್ ಶರ್ಮಾ ಮತ್ತು ದಿಗ್ಗಜ ಆಟಗಾರ ಆದಂತ ವೆಸ್ಟ್ ಇಂಡಿಯಾದ ದಿಗ್ಗಜ ಆಟಗಾರ ಆದಂತ ಕ್ರಿಸ್ ಗೇಲ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿತ್ ಶರ್ಮಾ ಬಗ್ಗೆ ಆದ್ರೆ ಮಾತಾಡೋಣ. ರೋಹಿತ್ ಶರ್ಮಾ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಬಗ್ಗೆ ಏನೆಲ್ಲ ಹೇಳಿದ್ರ ಅಂತಂದ್ರೆ, ವೈಭವ್ ಸೂರ್ಯವಂಶಿ ಅಂತ ಆಟಗಾರ ನಮಗೆ ಸಿಕ್ಕಿದ್ದು ತುಂಬಾನೇ ಖುಷಿಯ ವಿಚಾರ. ಇನ್ನು ನಮ್ಮ ದೇಶಕ್ಕೆ ಹಲವಾರು ವರ್ಷಗಳ ಕಾಲ ಭಾರತಕ್ಕಾಗಿ ವೈಭವ್ ಸೂರ್ಯವಂಶಿ ಆದ್ರೆ ಆಡುತ್ತಾರೆ. ಆ ಹುಡುಗನಲ್ಲಿ ಹಲವಾರು ಸಾಮರ್ಥ್ಯ ಆದ್ರೆ ಇದೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಯಾವುದೇ ಬೌಲರ್ಗೂ ಕೂಡ ಭಯ ಆದ್ರೆ ಪಡುವುದಿಲ್ಲ. ಅದೊಂದು ನನಗೆ ಇಷ್ಟ ಆಯಿತು. ವೈಭವ್ ಸೂರ್ಯವಂಶಿ ನಮ್ಮ ಭಾರತ ತಂಡ ಮುಂದಿನ ಸೂಪರ್ ಸ್ಟಾರ್ ಆದ್ರೆ ಆಗಲಿದ್ದಾನೆ ಎಂದು ನಮ್ಮ ಭಾರತ ತಂಡದ ಮಾಜಿ ನಾಯಕ ಆದಂತ ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದರು. ಇನ್ನಷ್ಟು ಮಾತನಾಡಿದಂತ ರೋಹಿತ್ ಶರ್ಮಾ ಈ ರೀತಿ ಆದ್ರೆ ಹೇಳ್ತಾರೆ, ನಾನು ಹಲವಾರು IPL ಪಂದ್ಯಗಳನ್ನಾದ್ರೆ ಆಡಿದ್ದೇನೆ ಮತ್ತು ಇಂಟರ್ನ್ಯಾಷನಲ್ ಪಂದ್ಯಗಳನ್ನಾದ್ರೆ ಆಡಿದ್ದೇನೆ. ಆದ್ರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರನನ್ನು ನಾನು ಇದುವರೆಗಾದ್ರೆ ನೋಡಿದ್ದಿಲ್ಲ.
ಅಂತ ಆಟಗಾರ ನಮ್ಮ ಭಾರತಕ್ಕೆ ಸಿಕ್ಕಿದ್ದು ನಮ್ಮ ಭಾರತದ ಅದೃಷ್ಟ ಎಂದು ರೋಹಿತ್ ಶರ್ಮಾನೇ ಒಪ್ಪಿಕೊಂಡಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರು ಇನ್ನೊಂದು ಮಾತು ಕೂಡ ಹೇಳುತ್ತಾರೆ. ವೈಭವ್ ಸೂರ್ಯವಂಶಿ ಬರುವಂತ ಎಲ್ಲ ಇಂಟರ್ನ್ಯಾಷನಲ್ ಪಂದ್ಯಗಳಿಗೆ ಬರಲಿದ್ದಾನೆ ಮತ್ತು ಟೆಸ್ಟ್ಗೂ ಕೂಡ ವೈಭವ್ ಸೂರ್ಯವಂಶಿ ಬರಲಿದ್ದಾನೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಹತ್ರ ಸಾಕಷ್ಟು ಅದರ ಎಬಿಲಿಟಿ ಆದ್ರೆ ಇದೆ ಮತ್ತು ಅವರು ODI ಕೂಡ ಆಡಬಲ್ಲರು ಎಂದು ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅಂತೂ ನಮ್ಮ ಭಾರತ ತಂಡಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಅದೃಷ್ಟ ಮತ್ತು ವೈಭವ್ ಸೂರ್ಯವಂಶಿ ಅವರು ಓಪನರ್ ಅಂದ್ರೆ ನಾವು ಎಲ್ಲರೂ ಕೂಡ ಒಪ್ಪಿಕೊಳ್ಳುತ್ತೇವೆ. ಅವರಿಗೆ ಸಣ್ಣ ವಯಸ್ಸು ಇರಬಹುದು, ಆದರೆ ಅವರ ಹತ್ರ ತುಂಬಾನೇ ಆದ್ರೆ ಸಾಮರ್ಥ್ಯ ಇದೆ ಎಂದು ರೋಹಿತ್ ಶರ್ಮಾ ಅವರು ಹೆಮ್ಮೆ ಹೇಳಿಕೆ ಆದ್ರೆ ನೀಡಿದ್ದಾರೆ. ಇನ್ನು ಬರುವಂತ T20 ವರ್ಲ್ಡ್ ಕಪ್ ಮತ್ತು ODI ವರ್ಲ್ಡ್ ಕಪ್ ಗಳಿಗೂ ಕೂಡ ವೈಭವ್ ಸೂರ್ಯವಂಶಿ ಆದ್ರೆ ಆಡುತ್ತಾನೆ. ಹೌದು, ಈಗ ವೈಭವ್ ಸೂರ್ಯವಂಶಿ ಅವರಿಗೆ 15 ವರ್ಷ, ಆದರೆ ಬರುವಂತ ಮುಂದಿನ ಪಂದ್ಯಗಳಲ್ಲಿ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಎಲ್ಲಾ ಪಂದ್ಯಗಳಿಗೂ ಕೂಡ ಅವಕಾಶ ಸಿಗ್ಲೇಬೇಕು. ಈಗಿನಿಂದನೇ ವೈಭವ್ ಸೂರ್ಯವಂಶಿ ಅವರು ತಂಡದಲ್ಲಿ ಆಡಿದರೆ ಅವರಿಗೂ ಕೂಡ ಸ್ವಲ್ಪ ಎಬಿಲಿಟಿ ಬಂದಂತೆ ಆಗುತ್ತೆ ಮತ್ತು ಅವರಿಗೂ ಕೂಡ ಸ್ವಲ್ಪ ಗೊತ್ತಾಗುತ್ತೆ ಹೇಗೆ ನಡೆಯುತ್ತೆ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಎಲ್ಲ ಕ್ರಿಕೆಟರ್ ಆಟ ಎಂದು ಗೊತ್ತಾಗುತ್ತೆ ಎಂದು ಇದೀಗ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಹೆಮ್ಮೆ ಹೇಳಿಕೆ ಆದ್ರೆ ನೀಡಿದ್ದಾರೆ ನಮ್ಮ ಮಾಜಿ ನಾಯಕ ರೋಹಿತ್ ಶರ್ಮಾ. ಆ ಬಳಿಕ ಮಾತನಾಡಿದಂತ ಮತ್ತು ಆ ಬಳಿಕ ಸ್ಟೇಟ್ಮೆಂಟ್ ನೀಡಿದಂತ ಕ್ರಿಸ್ ಗೇಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು ವೀಕ್ಷಕರೇ, ವೆಸ್ಟ್ ಇಂಡಿಯಾದ ದಿಗ್ಗಜ ಮಾಜಿ ಆಟಗಾರ ಆದಂತ ಕ್ರಿಸ್ ಗೇಲ್ ಅವರು ಹೇಳಿದ್ದು ಏನಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಅಂತ ಚಿಕ್ಕ ಹುಡುಗ ಅದು ಹೇಗೆ ಈ ರೀತಿ ಬ್ಯಾಟಿಂಗ್ ಮಾಡಲು ಸಾಧ್ಯ, ಆದರೆ ಈ ಹುಡುಗನ ಹತ್ತಿರ ಬಹಳಷ್ಟು ಸಾಮರ್ಥ್ಯವಿದೆ. ಆ ಹುಡುಗನಲ್ಲಿ ಹಲವಾರು ಕ್ರೀಡಾ ಲಕ್ಷಣಗಳಿವೆ. ಈ ಹುಡುಗ ಭಾರತಕ್ಕೆ ಸಿಕ್ಕಿದ್ದು ಅವರ ಪುಣ್ಯ ಎಂದು ಕ್ರಿಸ್ ಗೇಲ್ ಹೇಳಿದ್ದಾರೆ. ಇನ್ನು ನಾನು ವೈಭವ್ ಸೂರ್ಯವಂಶಿ ಆಡುತ್ತಿರುವಂತ ಎಲ್ಲ ಫಾರ್ಮೆಟ್ ಗಳಾಗಿರ್ಲಿ ಮತ್ತು ಎಲ್ಲ ಪಂದ್ಯಗಳನ್ನಾದ್ರೆ ನಾನು ಫಾಲೋ ಆದ್ರೆ ಮಾಡ್ತಾ ಇದ್ದಾನೆ. ಆದ್ರೆ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದು ನೋಡಿ ನನಗೆ ಅಚ್ಚರಿ ಆಯಿತು. ನನ್ನ ರೆಕಾರ್ಡ್ ಏನಾದ್ರೂ 175 ರನ್ ರೆಕಾರ್ಡ್ ಏನಾದ್ರೂ ಮುರಿಯಬಲ್ಲರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ವೈಭವ್ ಸೂರ್ಯವಂಶಿ ಅವರಿಂದ ಸಾಧ್ಯ ಎಂದು ಇದೀಗ ಕ್ರಿಸ್ ಗೇಲ್ ಅವರು ಒಂದು ಸ್ಫೋಟಕ್ಕೆ ಹೇಳಿಕೆ ಆದ್ರೆ ನೀಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಮ್ಮ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.